ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಈ ವೆದರ್ ಚೇಂಜ್ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೂ ಕೆಮ್ಮು ನೆಗಡಿ ಜಾಸ್ತಿ ಆಗಿಬಿಟ್ಟಿದೆ. ನಾವು ಬರೀ ಔಷಧಿ ತಗೊಂಡು ಅದರೊಳಗೆ ಕಡಿಮೆ ಆಗಬೇಕು ಅನ್ನೋದಕ್ಕಿಂತ ಜೊತೆಗೆ ನಮ್ಮ ಆಹಾರ ಶೈಲಿ ಕೂಡ ಸ್ವಲ್ಪ ಚೇಂಜ್ ಮಾಡಿಕೊಂಡು ಅಥವಾ ಬೇರೆ ಏನಾದರೂ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಕೆಮ್ಮು ಕಂಟ್ರೋಲಿಗೆ ಬರ್ಬೋದು ಅಂತ ಹೇಳಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೂ ಸಹ ಕೆಮ್ಮು ನೆಗಡಿ ಜಾಸ್ತಿ ಆಗಿತ್ತು. ಈ ಥರ ಮಾಡ್ಕೊಂಡು ತೊಗೊಂಡ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಚೆನ್ನಾಗಿ. ಈ ಥರ ಮಾಡ್ಕೊಂಡು ತಿಂದಿದ್ದರಿಂದ ನನಗೆ ಎಷ್ಟೋ ಆರಾಮ ಅನ್ನಿಸ್ತು. ಅದಕ್ಕೆ ನಾನು ಇದನ್ನು ನಮ್ಮ ಫ್ರೆಂಡ್ಸ್ಗಳಿಗೂ ಹೇಳೋಣ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ಮೊದಲು ಬರುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಈ ಥರ ಕುಟ್ಟಾಣಿ ಕಲ್ಲು ಇಟ್ಕೊಂಡಿದ್ದೀನಿ. ಈ ಥರ ಕಲ್ಲೇ ಆಗಬೇಕು ಅಂತೇನಿಲ್ಲ, ನಿಮ್ಮ ಮನೇಲಿ ಯಾವ ಕಲ್ಲಿದೆಯೋ ಆ ಕಲ್ಲಲ್ಲೂ ಸಹ ಉಪಯೋಗಿಸ್ಕೋಬೋದು. ಆ ಥರ ಕುಟ್ಟೋಂಥ ಕಲ್ಲು ಯಾವುದು ಇಲ್ಲ ಅಂತ ಹೇಳೋ ಪಕ್ಷದಲ್ಲಿ ಮಿಕ್ಸಿನಲ್ಲಿ ಇರುತ್ತಲ್ಲ ಚಿಕ್ಕ ಮಿಕ್ಸಿ ಜಾರು, ಅದನ್ನು ಕೂಡ ನೀವು ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು 10-12 ಬೆಳ್ಳುಳ್ಳಿ ಕಾಳುಗಳನ್ನ ಬಿಡಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಇದೆಲ್ಲನೂ ಹಾಕಿ ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೂ ಬೇಡ, ತುಂಬ ತರಿಯಾಗೂ ಬೇಡ, ಆ ಥರ ಇದನ್ನು ರುಬ್ಕೊಳ್ಳಿ. ಉಪ್ಪು ಯಾಕೆ ಹಾಕಿದ್ದೀನಿ ಅಂದರೆ ನಾನಿಲ್ಲಿ ಜೀರಿಗೆ ಎಲ್ಲ ಪುಡಿ ಆಗೋಲ್ಲ, ಯಾಕಂದರೆ ಬೆಳ್ಳುಳ್ಳಿ ಜೊತೆ ಸೇರಿದ್ರೆ ಹಾಗಾಗೇ ಇರುತ್ತೆ. ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಜಜ್ಜೋದ್ರಿಂದ ಜೀರಿಗೆನೂ ಪುಡಿ ಆಗುತ್ತೆ, ಹಾಗೆ ಕಾಳು ಮೆಣಸು. ಇದೀಗ ಆಗಿದೆ, ತೆಗೆದುಕೊಳ್ತಾ ಇದ್ದೀನಿ ನಾನು ಇದನ್ನು. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟೋದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದ ಮೇಲೆ ನಾವು ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಜೀರಿಗೆ ಮೆಣಸು, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿ ಹಾಕಿದ ಮೇಲೆ ಸ್ಟವ್ ಫುಲ್ ಸಿಮ್ ಮಾಡ್ಕೊಂಬಿಡಿ. ಚೆನ್ನಾಗಿ ಈ ಥರ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಈಗ ಇದಕ್ಕೆ ಕಲ್ಲು ತೊಳೆದಿದ್ದು ನೀರು, ಆ ಕಲ್ಲು ತೊಳಿತೀವಲ್ಲ ಅದು ಒಂದು ಚಿಕ್ಕ ಟೀ ಸ್ಪೂನಲ್ಲಿ 2 ಟೀ ಸ್ಪೂನ್ ಅಥವಾ 3 ಟೀ ಸ್ಪೂನ್ ಆಗ್ಬೋದು, ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಆ ಕಲ್ಲಲ್ಲೂ ಎಷ್ಟೊಂದು ಮಸಾಲೆ ಅಂಟ್ಕೊಂಡಿರುತ್ತಲ್ವ, ಅದಕ್ಕೆ ಸ್ವಲ್ಪ ತೊಳ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮಸಾಲೆ ಸ್ವಲ್ಪ ತೆಳುವಾಗುತ್ತೆ. ಆಮೇಲೆ ಬಿಸಿ ಅನ್ನ ಆದರೂ ಆಗುತ್ತೆ ಅಥವಾ ರಾತ್ರಿ ಉಳಿದಿದ್ದು ಅನ್ನ ಆದರೂ ಆಗುತ್ತೆ. ಹೇಗೋ ನಿಮ್ಮ ಹತ್ರ ಯಾವ ಅನ್ನ ಇರುತ್ತೋ ಅದನ್ನು ಹಾಕಿ ಚೆನ್ನಾಗಿ ಮಸಾಲೆ ಜೊತೆಯಲ್ಲಿ ಮಿಕ್ಸ್ ಮಾಡಬೇಕು. ಚೆನ್ನಾಗೆಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಈ ಥರ ಸಾಟೆ ಮಾಡಬೇಕು. ಅನ್ನ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಗಾರ್ನಿಷ್ ಮಾಡಿ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಹಾಕೋಬೋದು, ಇಲ್ಲದೇ ಇದ್ದರೆ ಅದು ಸಹ ಬೇಡ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಲಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ನಮ್ಮ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ಆಯಿತು. ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ, ಮಾಡೋದು ತುಂಬ ಸುಲಭ, ಹಾಗೆ ಆರೋಗ್ಯಕ್ಕೂ ಉತ್ತಮವಾಗಿದೆ. ಇದು ತಿಂತಾಯಿದ್ರೆ ಗಂಟ್ಲಿಗೆ ನಚ್ಚಗನ್ಸುತ್ತೆ ಫ್ರೆಂಡ್ಸ್. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.